ಹಾಯ್ ಹಲೋ SMP ಬ್ಲಾಗ್ ಇನ್ ಕನ್ನಡ. ಈ ದಿನ ವಿಶೇಷವಾದ ಒಂದು ರೆಸಿಪಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಏನು ರೆಸಿಪಿ ಅಪ್ಪ ಇದು ಅಂದರೆ, ರಾಗಿ ಹಿಟ್ಟಿನಿಂದ ಮಾಡುವಂತಹ ಒಳ್ಳೆಯ ರುಚಿಕರವಾದ ಹಳೆಯದಾದಂತಹ ಒಂದು ಊಟ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಶುಗರ್ನಿಗಂತೂ ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಈಗಿನ ಕಾಲದ ಮಹಿಳೆಯರಿಗೆ ಇದು ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ನೋಡಿರಿ, ಒಂದು ಮೆಜರ್ಮೆಂಟ್ ಲೋಟವನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಮೆಜರ್ಮೆಂಟ್ ಲೋಟದಲ್ಲಿ 1.5 ಲೋಟ ಹಿಟ್ಟು ತಗೊಳ್ತಾ ಇದ್ದೀನಿ. ನೋಡಿರಿ, 1 ಲೋಟ ಹಾಕಿದ್ದೀನಿ. ಇನ್ನು ಅರ್ಧ ಲೋಟ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ನೋಡಿರಿ. 1.5 ಲೋಟದ ಮಾಡ್ತಾಯಿದ್ದೀನಿ ನಾನು. 1.5 ಲೋಟ ಹಿಟ್ಟಿಗೆ ಇದು ಯಾವ ಹಿಟ್ಟಪ್ಪ ಅಂದರೆ ಒಡ್ರಾಗಿಟ್ಟು, ಅಂದರೆ ರಾಗಿಯಿಂದ ಮಾಡಿರ್ತಕ್ಕಂಥ ಒಂದು ಒಡ್ರಾಗಿಟ್ಟು ಇಲ್ಲ ಅಂದರೆ ನೀವು ರಾಗಿ ಮುದ್ದೆಗೆ ಬಳಸುವಂಥ ರಾಗಿ ಹಿಟ್ಟನ್ನು ಕೂಡ ಬಳಸಿ ಮಾಡ್ಬೋದು. 1.5 ಲೋಟ ಹಿಟ್ಟಿಗೆ ನಾನು 3 ಲೋಟ ನೀರು ಹಾಕ್ತಾಯಿದ್ದೀನಿ ನೋಡಿರಿ. ಮೆಜರ್ಮೆಂಟ್ ಅಷ್ಟು ಹಾಕಬೇಕು, ಒಂದಕ್ಕೆ ಡಬಲ್ ಹಾಕಬೇಕು, 1:2 ಹಂಗೆ 3 ಲೋಟ ನೀರನ್ನು ಹಾಕಿಬಿಟ್ಟು ಅದು ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ, ನಾವು ಇನ್ನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ರೊಟ್ಟಿ ಹಾಕಲಿಕ್ಕೆ, ಜೋಳದ ರೊಟ್ಟಿ ಹಾಕಲಿಕ್ಕೆ ಸರಿ ಮಾಡ್ಕೊಳ್ತೀವಲ್ಲ, ಆ ರೀತಿ ಮಾಡ್ಕೋಬೇಕಾಗುತ್ತೆ ಇದನ್ನ. ಇದು ಇಟ್ಟು ಈಗ ನೀರು ಮಳ್ತಾ ಇದೆ, ಸ್ವಲ್ಪ ಬಿಸಿಯಾಗಿದೆ ನೋಡಿರಿ. ಎಣ್ಣೆಯನ್ನು ಹಾಕ್ಬಿಟ್ಟು ಈ ಹಿಟ್ಟನ್ನು ದುಂಡುಗೆ ಮಧ್ಯಭಾಗದಲ್ಲಿ ಸುರಿಬೇಕು. ಮೆಜರ್ಮೆಂಟ್ ಹಿಟ್ಟಿದೆಯಲ್ಲ, ಅದು ಮಧ್ಯಭಾಗದಲ್ಲಿ ಛಿದ್ರ ಆಗಂಗೆ ಸುರಿಬಾರ್ದು, ಮಧ್ಯಭಾಗದಲ್ಲಿ ಸುರಿಬೇಕು. ಮಧ್ಯಭಾಗದಲ್ಲಿ ಸುರಿದು ಅದನ್ನ ನಾವು ಬೇಯಿಸಬೇಕು. ಇದು ರಾಗಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಿಸಬೇಕು, ಇಲ್ಲಾಂದರೆ ಅದು ಪಿಸ್ಕ ಆಗಿಬಿಡುತ್ತೆ, ಅಂದರೆ ತಿನ್ನಲಿಕ್ಕೆ ಬರೋದಿಲ್ಲ. ರಾಗಿ ಮಾತ್ರ ತುಂಬ ಅದು ಗಟ್ಟಿ ರಾಗಿ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಬೇಯಿಸಬೇಕು ಅಂದರೆ ತಳ ಒತ್ತುವಷ್ಟಲ್ಲ, ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ಬೇಯಿಸಬೇಕು. ಇದು ಹಿಂಗೆ ಉಕ್ಕು ಬರುತ್ತೆ ನೋಡಿರಿ, ಹಿಂಗೆ ಉಕ್ಕು ಬರುತ್ತೆ ಹಿಂಗೆ. ಹೀಗೆ ಅದು ಬೇಯಬೇಕದು. ಅದು ಕುಕ್ಕೋದಾಗಲಿ, ಚಿಕ್ಕ ಮಕ್ಕಳು ಅದನ್ನೆಲ್ಲ ನೀರಿನ ತುಂಬ ಹರಡೋದಾಗಲಿ ಮಾಡಬಾರ್ದು. ಈ ರೀತಿ ನಾವು ಜೋಳದ ಹಿಟ್ಟಿನ ಸರಿ ಮಾಡ್ಕೊತೀವಲ್ಲ, ಆ ಥರನೇ ಮಾಡ್ಕೋಬೇಕು. ಈ ರೀತಿ ಅದು ಮಾಡ್ತಾ ಇರಬೇಕು ಚೆನ್ನಾಗಿ. ಈ ಕಡೆ ಬೆಲ್ಲದ ಹಾಲನ್ನು ಕೂಡ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ಮುಂದೆ. ಇನ್ನೊಂದು ಒಲೆ ಮೇಲೆ ಬೆಲ್ಲವನ್ನು ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದು ಕೂಡ ಮಾಡ್ತಾ ಇದೆ ನೋಡಿರಿ. ಚೆನ್ನಾಗಿ ಮಳಿಸ್ಬೇಕು. ರಾಗಿ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟೆ ಇದನ್ನ ಕುದಿಸ್ಬೇಕು. ಹಿಂಗೆ ಚೆನ್ನಾಗಿ ಕುದಿಸಿದ್ರೆ ಬೇಯುತ್ತೆ ಅದು ಹಿಟ್ಟು. ಮಧ್ಯದಲ್ಲಿರುವ ಹಿಟ್ಟು ಬೇಯ್ತಾ ಇರುತ್ತೆ ಚೆನ್ನಾಗಿ. ಇದು ತುಂಬ ಹೆಲ್ದಿ ಫುಡ್. ಇದು ಈಗಿನ ಕಾಲದಲ್ಲಿ ಇದು ಮಾಡೋಕ್ಕೆ ಹೋಗಲ್ಲ. ಇದು ಸ್ವೀಟು, ಯಾರ ಮನೆಯಲ್ಲಿ ಹೆಚ್ಚಿಗೆ ಸ್ವೀಟ್ ತಿಂತಾರೋ ಅವರಿಗೆ ತುಂಬ ರುಚಿಕರವಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಮಾತ್ರ ಇದು ಸ್ವೀಟು. ಇದು ಒತ್ತೋ ಶಾವಿಗೆ ಅಂತ ಕರಿತೀವಿ. ಈಗ ವೈಟ್ ಶಾವಿಗೆ ನೋಡ್ತಿರಲ್ಲ ಮಾರ್ಕೆಟಲ್ಲಿ ತಂದು, ಅದೇ ಥರನೇ ಇದು ಮನೆಯಲ್ಲೇ ಹಿಟ್ಟನ್ನು ಬಳಸ್ಕೊಂಡು ಮಾಡೋ ಅಂಥದ್ದು. ನಾನೇನು ಮಾಡಿದೆ ಅಂದರೆ, 1 ಲೋಟಕ್ಕೆ ಒಂದು ಸ್ವಲ್ಪ ನೀರು ತೆಗೆದೆ. ಯಾಕೆ ಅಂದರೆ ಅದು ತೆಳ್ಳಗಾಗ್ಬೋದು ಅನ್ನೋ ಒಂದು ಇದರಿಂದ ಆ ಬಿಸಿ ನೀರನ್ನು, ಮಳ್ಳುವ ನೀರನ್ನು, ಆ ಪಾತ್ರೆಯಲ್ಲಿರ್ತಕ್ಕಂಥ ಮಳ್ಳೋ ನೀರನ್ನು, ಒಂದು 50 ml ನೀರನ್ನು ತೆಗೆದೆ. ನಮ್ಮಮ್ಮ ಈ ಥರ ಯಾವಾಗಲೂ ಮಾಡ್ತಾಯಿದ್ರು, ನಾನು ಕೂಡ ತೆಗೆದೆ. ಅದು ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು ಅದಕ್ಕೆ. ಅದು ಭಾಳ ತೆಳುವಾದರೆ ಮೇಲೆ ಹಿಟ್ಟು ಹಾಕಿ ಕೂಡಿಸ್ಬಾರ್ದು, ಬೆಂದಿರಲ್ಲ ಹಿಟ್ಟು, ಮೇಲೆ ಹಾಕೋ ಹಿಟ್ಟು. ಹಾಗಾಗಿ ನೋಡಿರಿ, ಮೆಜರ್ಮೆಂಟ್ ಎಷ್ಟು ಕರೆಕ್ಟ್ ಆಯಿತು ನೋಡಿರಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ನೀರನ್ನು ತೆಗೆದುಕೊಳ್ರಿ, ಒಂದು 50 ml ನೀರನ್ನು ತೆಗೆದುಕೊಂಡು ಇಟ್ಕೊಂಡು ಈ ಥರ ಕೂಡಿಸ್ರಿ. ಇದನ್ನ ನೀಟಾಗಿ ಸ್ಪೂನಿನ ಸಹಾಯದಿಂದ ಗಂಟಾಗದ ರೀತಿಯಲ್ಲಿ, ಗಂಟಾಗೋದಿಲ್ಲ. ಫ್ಲೇಮನ್ನು ಚಿಕ್ಕಕ್ಕೆ ಇಟ್ಕೊಂಡು ನೀವು ಕೂಡ ಈ ರೀತಿ ನೋಡಿರಿ. ಹೇಗೆ ಆಯಿತು ಅಂದರೆ ಒಂಥರ ರೊಟ್ಟಿ ಮಾಡುವ ಸರಿ ಇರುತ್ತಲ್ಲ, ಆ ರೀತಿ ಆಯಿತು ನೋಡಿರಿ. ಚೆನ್ನಾಗಿದೆ ನೋಡಿರಿ, ಎಷ್ಟು ನೀಟಾಗಿ ಸ್ಮೂತಾಗಿ ಬಂದಿದೆ ನೋಡಿರಿ. ನೀರಿಗೆ ಎಣ್ಣೆ ಹಾಕೋದನ್ನು ಮರಿಬೇಡ್ರಿ. ಎಣ್ಣೆಯನ್ನು ಹಾಕಿ ಆವಾಗಲೇ ಸ್ಮೂತ್ ಆಗೋದು ರಾಗಿ ಹಿಟ್ಟು. ಈ ಥರ ಸರಿ ಮಾಡಿಟ್ಕೊಂಡು ಇದನ್ನ ತಣ್ಣಗಾಗಲಿಕ್ಕೆ ನೋಡಿರಿ, ಒಂದು ಸ್ವಲ್ಪನೂ ಕೈಗೆ ಹತ್ತೋದಿಲ್ಲ ನೋಡಿರಿ. ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು ಅಡುಗೆ, ಭಾಳ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗಂತೂ ರಾಗಿ ಮುದ್ದೆ ಊಟನೇ ಮಾಡಲ್ವಲ್ಲ, ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರಿ ತುಂಬ ಚೆನ್ನಾಗಿರುತ್ತೆ. ಈ ತಾಳಿಪೆಟ್ಟು ಮಾಡೋದು, ರಾಗಿ ತಾಳಿಪೆಟ್ಟು ಅವೆಲ್ಲ ಟೈಮ್ ತಗೊಳ್ತವೆ. ಈ ರೀತಿ ರಾತ್ರಿ ಊಟಕ್ಕೆ ಒಂದೊಂದು ಟೈಮ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ನಾನು ಒಂದು ಬಾಣಲಿ ತೆಗೆದುಕೊಂಡಿದ್ದೀನಿ. ಆ ಬಾಣಲಿಯಲ್ಲಿ ತೆಗೆದುಕೊಂಡು ತಣ್ಣಗಾದ್ಮೇಲೆ ಒಂದು 20 ನಿಮಿಷ, ಅರ್ಧ ಗಂಟೆ ಬಿಡಬೇಕು. ರಾಗಿ ಬೇಗ ತಣ್ಣಗಾಗಲ್ಲ. ಆದರೂ ನಾನು ಸುಡ್ತಾ ಇದೆ, ಕೈ ಮುಟ್ಲಿಕ್ಕೆ ಆಗ್ತಾಯಿಲ್ಲ. ಚಕ್ಲಿ ಒಳ್ಳಿರುತ್ತಲ್ಲ, ಚಕ್ಲಿ ಒಳ್ಳಿಗೆ ಸಣ್ಣ ಸಣ್ಣ ಓಲಿನ ಬಿಲ್ಲೆಯನ್ನು ಹಾಕ್ಕೊಂಡು ಚಕ್ಲಿ ಒಳ್ಳಿಗೆ ತುಂಬ್ಕೊತಾ ಇದ್ದೀನಿ ನೋಡಿ. ಸಣ್ಣ ಚಕ್ಲಿ ಒಳ್ಳೆಲ್ಲ ಒಂದು 5-6 ಬಿಲ್ಲೆ ಕೊಟ್ಟಿರ್ತಾರಲ್ಲ, ಚಿಕ್ಕ ಓಲಿಂದು ಖಾರದ್ದು ಬಿಲ್ಲೆ ಇರುತ್ತಲ್ಲ, ಆ ಬಿಲ್ಲೆಯನ್ನು ಹಾಕ್ಕೊಂಡು, ಮೊದಲೆಲ್ಲ ಉಡ್ಡಿನ ಮಿಷಿನ್ ಇದ್ವು, ಆ ಥರದವೆಲ್ಲ ಈಗಿಲ್ಲ. ಈ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಂಡು, ತುಂಬ ಬಿಸಿ ಇದೆ ಇದು ನೋಡಿರಿ, ಕ್ಲೋಸ್ ಮಾಡಿಕೊಂಡು ಈಗ ಒತ್ತುತ್ತಾ ನೋಡಿರಿ. ಚಕ್ಲಿ ಹೆಂಗೆ ತಿರುಗಿಸ್ತೀವೋ ಹಂಗೆ ಇದನ್ನು ಕೂಡ, ಶಾವಿಗೆಯನ್ನು ಕೂಡ ಈ ರೀತಿ ತಿರುಗಿಸ್ತಾ ಹೋಗಬೇಕು. ಇದೇನೇನು ಊಟಕ್ಕೆ ನಾನು ತಟ್ಟಿಗೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ಹಂಗೆ ಊಟ ಮಾಡಲಿಕ್ಕಿದು ರೆಡಿ ಆಯಿತು ಅಂತ. ಏನೇನು ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ.
ನೋಡಿರಿ ಈ ಥರ ತಟ್ಟೆಗೆ ನೀವು ಬಿಸಿ ಬಿಸಿಯಾಗಿರೋದನ್ನೇ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾಗೋ ತನಕ ಬಿಡಬೇಡ್ರಿ. ಬಿಸಿಯೇ ಕೊನೆಯ ಮೂಮೆಂಟಲ್ಲಿ ಮಾಡ್ಕೊಂಡು ಹಂಗೆ ತಟ್ಟೆಗೆ ಒತ್ಕೊಂಡ್ಬಿಟ್ಟು ತಿಂದುಬಿಟ್ರಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೋಸಂಬರಿ ಉಪ್ಪಿನಕಾಯಿ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡು ತಿಂದುಬಿಟ್ರೆ ತುಂಬ ಹೆಲ್ದಿ ಫುಡ್ ಇದು. ರಾಗಿ ಹಿಟ್ಟಿಂದು ಒಡ್ರಾಗಿ ಹಿಟ್ಟಿಂದಲೂ ಕೂಡ ಮಾಡ್ಬೋದು, ಮತ್ತು ಮುದ್ದೆ ಮಾಡುವಂತಹ ರಾಗಿ ಹಿಟ್ಟಿಂದಲೂ ಕೂಡ ಮಾಡ್ಬೋದು. ಆ ಹಿಟ್ಟಿನಿಂದ ಮಾಡಿದ್ರೆ ಜಾಸ್ತಿ ಕೆಂಪಗಾಗುತ್ತೆ, ಕರ್ಗಾಗುತ್ತೆ. ಈ ಒಡ್ರಾಗಿ ಹಿಟ್ಟಿಂದ ಮಾಡಿದ್ರೆ ಈ ಥರ ಶಾವಿಗೆ ವೈಟ್ ಕಲರ್ ಬರ್ತಾವೆ, ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ. ನೀವು ಮೆಂತ್ಯಕಾಳು ಅದನ್ನೆಲ್ಲ ಹಾಕ್ಸಿದ್ದು ರಾಗಿ ಹಿಟ್ಟೆ ರೆಡಿ ಇದೆ ಮನೆಯಲ್ಲಿ ರಾಗಿ ಮುದ್ದೆ ಮಾಡೋದು ಅಂದರೆ ಅದರಲ್ಲೂ ಕೂಡ ಮಾಡ್ಬೋದು. ಇದು ಒಡ್ರಾಗಿ ಹಿಟ್ಟಿಂದ ಮಾಡಿದ್ದೀನಿ ನಾನು. ಒಡ್ರಾಗಿ ಹಿಟ್ಟು ಮಾಡ್ಕೊಳ್ತೀವಲ್ಲ ಆ ಹಿಟ್ಟಿನಿಂದ ಮಾಡಿರುವಂಥದ್ದು ನೋಡಿರಿ ಈ ರೀತಿ ಬರ್ತವೆ ಶಾವಿಗೆ. ತುಂಬ ಹೆಲ್ದಿ ಫುಡ್ ಇದು. ಶುಗರ್ ಇರುವವ್ರಿಗಂತೂ ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿರಿ, ಸ್ವಲ್ಪ ಹಿಟ್ಟಿಂದ ಟ್ರೈ ಮಾಡಿರಿ, ಏನು ಮಿಸ್ಟೇಕ್ಸ್ ಆಗೋಲ್ಲ, ಭಾಳ ಚೆನ್ನಾಗಿ ಬರುತ್ತೆ. ಅದೇ ನೀರಿನ ಮೆಜರ್ಮೆಂಟ್ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಅಷ್ಟೇ. ಅದು ಸ್ವಲ್ಪ ನೀರಲ್ಲಿ ಒಂದು 50 ml ಎತ್ತಿಟ್ಕೊಡ್ರಿ. ಇದಕ್ಕೆ ಏನೇನು ಹಾಕೋದು ಅನ್ನೋದನ್ನು ಹೇಳ್ತೀನಿ ನೋಡಿರಿ. ಇದು ಬಾದಾಮ್ ಪೌಡ್ರ್. ಇದು ಈ ಬಾದಾಮ್ ಪೌಡ್ರನ್ನು ಪಾಕೆಟಿಂದ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಬಾದಾಮ್ ಪೌಡ್ರು ಈ ಶಾವಿಗೆಗೆ ಏನೇನು ಹಾಕ್ಕೊಂಡು ಊಟ ಮಾಡೋದು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀನಿ ನೋಡಿರಿ. ಇದು ಕೊಬ್ಬರಿ ಕಾಯಲ್, ಇದು ಒಣ ಕೊಬ್ಬರಿ, ಇದು ಕಾಯಲು. ಇದಕ್ಕೆ ಏಲಕ್ಕಿ ಲವಂಗ ಹಾಕಿ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಇದು ಗಟ್ಟಿನೇ ಇರಬೇಕು, ತೆಳುವಾಗಬಾರ್ದು. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿದು. ಗಟ್ಟಿ ಯಾಕೆ ಅಂದರೆ ಕಲಿಸಿದಾಗ ನೀರು ಬಿಟ್ಕೊಳ್ಳುತ್ತೆ ಶಾವಿಗೆ, ಹಾಗಾಗಿ ಗಟ್ಟಿನೇ ಮಾಡ್ಕೊಳ್ರಿ. ಇದು ಕಾಯಿದು ಏಲಕ್ಕಿ ಲವಂಗ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಹಾಕಿ ಕಾಯಲ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಹೋಳ್ಗೆ ಕಾಯಲ್ ಮಾಡ್ತೀವಲ್ಲ ಅದೊಂದು 2 ಸ್ಪೂನ್ ಕಾಯಲ್ಲು, 1 ಸ್ಪೂನ್ ತುಪ್ಪ. ತುಂಬ ಚೆನ್ನಾಗಿದೆ. ಸ್ವೀಟ್ ಊಟ ಮಾಡೋರಿಗಂತೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಆಮೇಲೆ ಈಗ ಬೆಲ್ದಾಲು ಕೂಡ ಗಟ್ಟಿ ಮಾಡ್ಕೊಳ್ರಿ. ಯಾವ ಥರ ಅಂದರೆ ಪೂರ್ತಿ ನಾವು ಉಂಡೆ ಕಟ್ಟಕ್ಕೆ ಪಾಕ ಮಾಡ್ತೀವಲ್ಲ ಆ ಥರ ಗಟ್ಟಿ ಮಾಡ್ಕೊಳ್ರಿ, ತೆಳುವಾಗಿ ಮಾಡ್ಕೊಬೇಡ್ರಿ. ಇದನ್ನ ಫುಲ್ಲು ಗಟ್ಟಿ, ನಾವು ಕಡಲೆ ಉಂಡೆ ಶೇಂಗಾ ಉಂಡೆ ಕಟ್ಟಕ್ಕೆ ಮಾಡ್ಕೊತೀವಲ್ಲ ಆ ರೀತಿ ಪಾಕ ಮಾಡ್ಕೋಬೇಕು. ಇದನ್ನು ಕೂಡ ಸ್ವೀಟ್ ಒಂದು 2 ಸ್ಪೂನ್ ಹಾಕ್ಕೊಂತೀನಿ ನೋಡಿರಿ. ಇದು ಊಟಕ್ಕೆ ರೆಡಿ ತಟ್ಟೆ ಕೊಡ್ತಾಯಿದ್ದೀನಿ ನೋಡಿರಿ. ಹಾಕಿ ಎಲ್ಲ ಏನು ತುಪ್ಪ ಕಾಯಲ್ಲು ಮತ್ತು ಬೆಲ್ದಾಲು. ಈಗ ಬಾದಾಮಿ ಪೌಡ್ರ್ ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಮ್ಮ ಮನೇಲಿಟ್ಟು ಹಾಕ್ಕೊಂಡು ಅಭ್ಯಾಸ ಇವರಿಗೆ ಊಟ ಮಾಡಿ, ಹಾಗಾಗಿ ಬಾದಾಮಿ ಪೌಡ್ರ್ ಹಾಕ್ತೀವಿ ನಾವು. ಅದೇನೇನು ಇಲ್ಲ ಅಂದರೆ ಹಾಗೇನೂ ಕೂಡ ಊಟ ಮಾಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನನ್ನು ಪ್ರೋತ್ಸಾಹಿಸಿ ಅನ್ನುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ.